ಕಾರ್ಗಿಲ್ ಯುದ್ಧದ ಉದಾಹರಣೆಯನ್ನು ತಗೊಳ್ಳಿ, ನಾವು ಲೈನ್ ಆಫ್ ಕಂಟ್ರೋಲ್ ಕ್ರಾಸೇ ಮಾಡಲಿಲ್ಲ. ನಾವು ಏನು ಮಾಡಿದ್ವಿ, ನಮ್ಮ ಏರಿಯಾದಲ್ಲಿ ಮಾಡ್ಕೊಂಡ್ವಿ. ಮಿಲಿಟೆಂಟ್ಸ್ ನಮ್ಮ ಒಳಗಡೆ ಏನು ಬಂದಿರ್ತಾರಲ್ಲ, ಅವ್ರು ಲೋಕಲೈಟ್ಸ್ ಸಾಕಷ್ಟು ತೊಂದರೆ ಕೊಟ್ಟಿದ್ದಾರೆ. ದುಡ್ಡು ಕಿತ್ಕೊಂತಾರೆ ಅವ್ರ ಹತ್ರ, ಮನೆಯಲ್ಲಿ ಹೋಗಿ ಎಷ್ಟೊತ್ತು ಬೇಕು ಅಷ್ಟೊತ್ತಲ್ಲೇ ಊಟಕ್ಕೆ ಹಾಕ್ರಿ ಅಂತ ಹೇಳ್ತಾರೆ, ಹೆಣ್ಮಕ್ಳನ್ನ ಕೇಳ್ತಾರೆ. ಈ ಥರ ಸಾಕಷ್ಟು ಉದಾಹರಣೆಗಳಿದೆ. ಗಡಿ ಪ್ರದೇಶದಿಂದ ಸುಮಾರು ಒಂದು 100 ಕಿಲೋಮೀಟರ್ ಅವ್ರು ಒಳಗೆ ಬಂದಿದ್ದಾರೆ. ಹೌದ್ರಾ? ಇವಾಗ ಅಲ್ಲಿ ಆರ್ಮಿದವ್ರು ಯಾಕಿರಲಿಲ್ಲ, ಇಲ್ಲ ಅದನ್ನು ರೆಸ್ಪಾಂಡ್ ಮಾಡೋಕೆ ಅಷ್ಟೇ ಯಾಕೆ ಟೈಮ್ ಆಯಿತು ಅಂತಂದರೆ, ನಾವು ಡ್ರೋನ್ ಹಾರಿಸಿ ಅದನ್ನು ಐಡೆಂಟಿಫೈ ಮಾಡ್ತೀವಿ ಅಂದರೆ ಥಿಕ್ ಫಾಲೇಜ್ ಇರೋದ್ರಿಂದ ಮೇಲಿಂದ ನಮ್ಗೆ ಗಿಡ ಮರಗಳು ಹಸಿರು ಬಿಟ್ಟರೆ ಬೇರೆ ಏನೂ ಕಾಣಲ್ಲ. ಅಕಾಡೆಮಿದಲ್ಲಿ ಟ್ರೈನಿಂಗ್ ಮಾಡ್ಬೇಕಾದ್ರೆ ನಾವೇನು ಮಾಡ್ತಿದ್ವಿ, ಒಂದು ಟಾರ್ಗೆಟ್ ಇರ್ತಿದ್ದ ಅದಕ್ಕೆ ಫೈರ್ ಮಾಡ್ತಾ ಇದ್ವಿ. ನಮಗೆ ಗೊತ್ತದು ವಾಪಸ್ ಫೈರ್ ಮಾಡಲ್ಲ ಅಂತ. ಅದಕ್ಕೆ ಫೈರ್ ಮಾಡೋಕೆ ಹೆದರಿಕೆ ಇಲ್ದಂಗೆ ಫೈರ್ ಮಾಡ್ತೀವಿ. ಸ್ಟ್ರೇಟ್ ಅವೇ ಬರ್ತಿದ್ದ ಬ್ಲೇಮ್ ಆರ್ಮಿ ಮೇಲೆ. ಆರ್ಮಿ ಅಲ್ಲಿಗೆ ನಿಂತಿರಲಿಲ್ಲ. ಆರ್ಮಿದವರು ರೇಪಿಸ್ಟ್ಗಳು, ಆರ್ಮಿದವರು ಮಾನವಾದಿ ಹಕ್ಕುಗಳನ್ನ ಉಲ್ಲಂಘನೆ ಮಾಡಿದ್ರು, ಆರ್ಮಿಗಳು ಒಂದು ಫ್ಯಾಮಿಲಿನೇ ತೆಗೆದ್ರು. ಸರ್, ಅದೇ ಮಿಸೈಲ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಆಕಾಶ್ ಬ್ರಹ್ಮೋಸ್ ಅಂತ. ಈ ಆಕಾಶ್ನ ಬ್ರಹ್ಮೋಸ್ ಎರಡನ್ನೂ ಯೂಸ್ ಮಾಡಿದ್ದಾರೆ ಅಂದರೆ ಅವುಗಳದ್ದು ಇಂಪ್ಯಾಕ್ಟ್ ಎಷ್ಟಿರುತ್ತೆ ಸರ್? ಒಂದು ರೇಂಜ್ ಏರಿಯಾ ಆಗಲಿ. ಇಲ್ಲ, ನಾನು ಹೇಳ್ದಂಗೆ ಆಕಾಶ್ ಮಿಸೈಲ್ ಏನಿದೆಯಲ್ಲ, ಇಟ್ ಇಸ್ ಜಸ್ಟ್ ಅ ಕ್ಯಾರಿಯರ್. ಓಕೆ. ಅದ್ರ ಮೇಲೆ ನೀವು ವೆಪನ್ ಏನು, ಅದ್ರ ಮೇಲೆ ಎಕ್ಸ್ಪ್ಲೋಸಿವ್ ಏನು ಫಿಟ್ ಮಾಡ್ತೀರಿ, ಕನ್ವೆನ್ಷನಲ್ ವಾರ್ ಹೆಡ್ ಫಿಕ್ಸ್ ಮಾಡ್ತಿರೋ, ನ್ಯೂಕ್ಲಿಯರ್ ವಾರ್ ಹೆಡ್ ಫಿಕ್ಸ್ ಮಾಡ್ತಿರೋ, ಇಲ್ಲ ಅದನ್ನು ಎಕ್ಸ್ಪ್ಲೋಸಿವ್ ಇಂಪ್ಯಾಕ್ಟ್ ಜಾಸ್ತಿ ಆಗಬೇಕಾಗಿದೆನೋ. ಆಕಾಶದಲ್ಲೂ ಆಕಾಶ್ ಅಂತಿದೆ, ಆಕಾಶ್ ನೆಕ್ಸ್ಟ್ ಜನರೇಷನ್ NG ಅಂತ ಹೇಳ್ತೀವಿ, ಆಕಾಶ್ ನೆಕ್ಸ್ಟ್ ಜನರೇಷನ್ ಅಂತ ಇದೆ. ಅದರಲ್ಲಿ ವೇರಿಯಸ್ ಫ್ಯಾಕ್ಟರ್ಸ್ ಆಗ್ತವೆ. ನೀವು ಅದರ ಬೇಸಿಕಲಿ ನೀವು ಹೆಂಗೆ ಅಂತಂದರೆ, ಒಂದು ಪಟಾಕಿದಲ್ಲಿ ಎಷ್ಟು ಎಕ್ಸ್ಪ್ಲೋಸಿವ್ ತುಂಬ್ತೀರಾ ಹಾಗೆ. ಸೊ ಇದು ಕ್ಯಾರಿಯರ್ ಅಷ್ಟೇ. ಹೋಗಿ ಲಾಂಚ್ ಮಾಡಿ ವಾಪಸ್ ಬರುತ್ತಾ? ಬರಲ್ಲ. ಅದ್ರ ಜೊತೆಗೆ ಅದು ಇವಾಗ ನಾವು ಅದ್ರ ಇಂಪ್ಯಾಕ್ಟ್ ಆಗಬೇಕು ಅಂತಂದರೆ, ಇವಾಗ ಇದರ ಮೇಲೆ ಮುರುಡಿಕೆಯಲ್ಲಿ ನಾವು ಒಂದು ಟ್ರೈನಿಂಗ್ ಕ್ಯಾಂಪ್ಸನ್ನು ಧ್ವಂಸ ಮಾಡಿದ್ದೀವಿ ನೋಡ್ರಿ. ಅದು 2 ಸ್ಟೋರಿ ಬಿಲ್ಡಿಂಗ್ ಆಗಿತ್ತು. ಆ 2 ಸ್ಟೋರಿ ಬಿಲ್ಡಿಂಗಲ್ಲಿ ನೀವು 1ನೇ ಸ್ಟೋರಿದಲ್ಲಿ ನಿಮ್ಗೆ ಕಾಣುತ್ತೆ ಅದೊಂದು ದೊಡ್ಡ ಹೋಲ್ ಆಗಿದೆ. ಅದು ಹೋಲ್ ಮಾಡಿದಾಗ ಅದ್ರ ಇಂಪ್ಯಾಕ್ಟಿಂದ ಆಗುತ್ತೆ ಹೋಲ್, ಅದ್ರ ಇಂಪ್ಯಾಕ್ಟ್ ವೇಟಿಂದ. ಅಲ್ಲಿ ಬಂಕರ್ ಬ್ಲಾಸ್ಟಿಂಗ್ ಅಂತ ಹೇಳ್ತೀವಲ್ಲ, ಬಂಕರ್ ಬ್ಲಾಸ್ಟಿಂಗ್ ಅಂದರೆ ಬೇಸಿಕಲಿ ಏನು, ಆ ಬಂಕರ್ನ ಒಳಗೆ ಫಸ್ಟ್ ನಾಶ ಮಾಡುತ್ತೆ. ಅಂದರೆ ಅದು ಆ ಕನೆಟಿಕ್ ಎನರ್ಜಿಯಿಂದ ಅದು ಒಳಗೆ ಹೋಗುತ್ತೆ, ಆ ವೇಟ್ ಪ್ಲಸ್ ಕನೆಟಿಕ್ ಎನರ್ಜಿಯಿಂದ ಅದು ಒಳಗೆ ಹೋದ್ಮೇಲೆ ಬ್ಲಾಸ್ಟ್ ಆಗುತ್ತೆ. ಸೊ ದೀಸ್ ಆರ್ ಬಂಕರ್ ಬ್ಲಾಸ್ಟಿಂಗ್ ಮಿಸೈಲ್ಸ್ ಅಂತ ಹೇಳ್ತೀವಿ. ಸಿಮಿಲರ್ಲಿ ನೀವು ಏನು ಆಕಾಶ್ ಇವೇನು ಹೇಳ್ತಿರಲ್ಲ ಡ್ರೋನ್ ಇವು ಮಿಸೈಲ್ಸ್, ಅದು ವಾರ್ ಹೆಡ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಟೈಮಲ್ಲಿ ನಮ್ಮ ಪಾಕಿಸ್ತಾನದಲ್ಲಿ ನಮ್ಮ ರಾ ಏಜೆಂಟ್ಗಳು ಇರ್ತಾರೆ ಸರ್? ಖಂಡಿತವಾಗ್ಲೂ ಇರ್ತಾರೆ. ಇವಾಗ ಕಾಶ್ಮೀರದಲ್ಲಿ ನಾನು ಆಗಲೇ ಮಾತಾಡ್ಬೇಕಾದ್ರೆ ಹೇಳಿದ್ನಲ್ಲ, ಲೋಕಲ್ ಸಪೋರ್ಟ್ ಇರುತ್ತೆ ಅಂತ. ಲೋಕಲ್ ಸಪೋರ್ಟು ಅವರಾಗೆ ಸ್ವಯಂ ಪ್ರೇರಿತವಾಗಿ ಲೋಕಲ್ ಸಪೋರ್ಟ್ ಕೊಡ್ತಾ ಇರ್ತಾರೆ. ಬಟ್ ಎಟ್ ದ ಸೇಮ್ ಟೈಮ್ ನಮಗೂ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕಂತಂದರೆ ನಾವಲ್ಲಿ ಏಜೆಂಟ್ಸನ್ನ ಕಲ್ಟಿವೇಟ್ ಮಾಡ್ತೀವಿ. ಪ್ರತಿಯೊಂದು ಯೂನಿಟ್ದವರು ಅವ್ರ ಏಜೆಂಟ್ಸನ್ನ ಕಲ್ಟಿವೇಟ್ ಮಾಡ್ಕೊತಾರೆ. ಅವರಿಗೆ 2 ರೀತಿ ಏಜೆಂಟ್ಸನ್ನು ಕಲ್ಟಿವೇಟ್ ಮಾಡ್ಕೊತೀವಿ. ಒಬ್ಬರಿಗೆ ನಮ್ಮಲ್ಲಿದ್ದಂಥ ಒಂದು ಹಣ ಕೊಡ್ತೀವಿ, ಇಲ್ಲ ನಮ್ಮ ರಾಷನ್ ಏನು ಬರುತ್ತೆ ಅದು ಕ್ಯಾಂಟೀನ್ ಫೆಸಿಲಿಟೀಸು, ಇಲ್ಲ ನಮ್ಮ ಕ್ಯಾಂಪ್ ಇದ್ದರೆ ಅದರಲ್ಲಿ ಮೆಡಿಕಲ್ ಟ್ರೀಟ್ಮೆಂಟು, ಹಂಗೆ ಮಾಡಿ ಅವ್ರ ಮನಸ್ಸನ್ನು ಗೆಲ್ಲಕ್ಕೆ ಟ್ರೈ ಮಾಡಿ ಆಮೇಲೆ ಅವ್ರನ್ನ ಇಂಟೆಲಿಜೆನ್ಸ್ ಆಗಿ ತೊಗೊತೀವಿ. 1ನೇದು. 2ನೇದು ಹೆಂಗೆ ಅಂದರೆ, ಇಂಥ ಒಂದಷ್ಟು ಮಿಲಿಟೆಂಟ್ಸ್ ಯಾರನ್ನ ಟಾರ್ಗೆಟ್ ಮಾಡಿರ್ತಾರಲ್ಲ ಅಂಥವ್ರನ್ನ ಐಡೆಂಟಿಫೈ ಮಾಡೋಕ್ಕೆ ನೋಡ್ತೀವಿ. ಈ ಮಿಲಿಟೆಂಟ್ಸು ಏನು ಭಾಳ ಸಾಚಾ ಆದ್ಮಿಗಳಲ್ಲ. ಅವ್ರು ಬರ್ತಾರೆ, ಎಲ್ಲಾದರೂ ಒಳಗೆ ಬರ್ತಾರೆ ಅಂತಂದರೆ, ಒಳಗೆ ಬಂದು ಯಾವುದೋ ಒಂದು ಹಳ್ಳಿಯಲ್ಲಿ ನುಗ್ತಾರೆ ಅಂತಂದರೆ ಅವ್ರ ಮನೆಗೆ ಹೋಗಿ ಜಬರ್ದಸ್ತಿ ಊಟ ಕೊಡ್ರಿ, ಅವ್ರ ಹೆಣ್ಮಕ್ಳನ್ನ ಕೊಡಿ ಅಂತಂದು ಕೇಳೋ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಹಾಗಾಗಿ ಅಂಥವ್ರನ್ನ ಹುಡುಕ್ತೀವಿ, ಯಾರು ಅವರಿಂದ ಮಿಲಿಟೆನ್ಸಿಯಿಂದ ಅಡ್ವರ್ಸ್ ಎಫೆಕ್ಟ್ ಯಾರಿಗಾಗಿದೆ ಅಂತ ಅಂಥವ್ರನ್ನ ಇನ್ಫಾರ್ಮೆಂಟಾಗಿ ಕಲೆಕ್ಟ್ ಮಾಡ್ಕೊತೀವಿ. ಸೊ ಅದೇ ರೀತಿ ಅಕ್ರಾಸ್ ದ ಬಾರ್ಡ್ರಲ್ಲ ಅವ್ರವ್ರ ಏಜೆಂಟ್ಸನ್ನ ಕಲ್ಟಿವೇಟ್ ಮಾಡ್ಕೊಂಡು ಇಟ್ ಈಸ್ ಪಾರ್ಟ್ ಆಫ್ ಎಲ್ಲ ರಾಷ್ಟ್ರಗಳು. ನಾವು ಈ ಕಡೆಯಿಂದ ಮಾಡಿದಾಗೆ ಅವರು ನಿಮ್ಮ ಇಂಡಿಯನ್ ಆರ್ಮಿಯಿಂದ ಸತ್ತಿರೋ ಫ್ಯಾಮಿಲಿಗಳನ್ನ ಈಗ ನೋಡಿ ಇಲ್ಲ ಈ ಥರ ನಮಗೆ ಡಿಫ್ರೆನ್ಸ್ ಇದರಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಅಲ್ಲಿ ಮಿಲಿಟೆಂಟ್ ಟ್ರೈನಿಂಗ್ ಕ್ಯಾಂಪ್ಸ್ ಇದ್ದಾವೆ, ಟೆರರಿಸ್ಟ್ ಟ್ರೈನಿಂಗ್ ಕ್ಯಾಂಪ್ಸ್ ಇದ್ದಾವೆ. ಇಲ್ಲಿ ಟ್ರೈನಿಂಗ್ ಕ್ಯಾಂಪ್ಸ್ ಇಲ್ಲ. ನಾವು ಮಿಲಿಟೆನ್ಸಿ ಸಪೋರ್ಟ್ ಮಾಡಲ್ಲ. ಹಾಗಾಗಿ ನಮ್ಮಿಂದ ನಾವು ಯಾವುದೇ ಒಂದು ಟೈಮಲ್ಲಿ ಕಾರ್ಗಿಲ್ ಯುದ್ಧದ ಉದಾಹರಣೆಯನ್ನು ತಗೊಳ್ಳಿ, ನಾವು ಲೈನ್ ಆಫ್ ಕಂಟ್ರೋಲ್ ಕ್ರಾಸೇ ಮಾಡಲಿಲ್ಲ. ನಾವು ಏನು ಮಾಡಿದ್ವಿ, ನಮ್ಮ ಏರಿಯಾದಲ್ಲಿ ಮಾಡ್ಕೊಂಡ್ವಿ. ನಮ್ಮ ಹಿಡಿತದಲ್ಲಿರುವಂಥ ಕಾಶ್ಮೀರ ಭಾಗದಲ್ಲಿ ನಾವೇನಿದ್ರೆ ಅಲ್ಲಷ್ಟೇ ಯುದ್ಧ ಮಾಡಿದ್ವಿ. ಹಾಗಾಗಿ ನಾವು ಯಾವುದೇ ಒಂದು ಯುದ್ಧದಲ್ಲೂ 99 ಅಂದರೂ ಲೈನ್ ಆಫ್ ಕಂಟ್ರೋಲ್ ನಾವು ಕ್ರಾಸ್ ಮಾಡಲ್ಲ. ಹಾಗಾಗಿ ನಮ್ಮಿಂದ ಲೋಕಲೈಟ್ಸಿಗೆ ಇದು ಉದಾಹರಣೆಗೆ ಆಪ್ ಸಿಂಧೂರಲ್ಲಿ
ನಾವು ಟಾರ್ಗೆಟ್ ಮಾಡಿದ್ದು ಏನು? ಒಂದನೇ ಸಲ ರಿಟೈಲೇಟ್ ಮಾಡಿದಾಗ ಟಾರ್ಗೆಟ್ ಮಾಡಿದ್ದು ನಾವು ಟ್ರೈನಿಂಗ್ ಕ್ಯಾಂಪ್ಸನ್ನು, ಟೆರರ್ ಟ್ರೈನಿಂಗ್ ಕ್ಯಾಂಪ್ಸನ್ನು ಟಾರ್ಗೆಟ್ ಮಾಡಿದ್ವಿ. ಎರಡನೇ ಸಲ ಏನು ಟಾರ್ಗೆಟ್ ಮಾಡಿದ್ವಿ? ಏರ್ ಬೇಸಸ್ನ ಟಾರ್ಗೆಟ್ ಮಾಡಿದ್ವಿ. ಹಾಗಾಗಿ ಸಿವಿಲಿಯನ್ಸ್ಗೆ ಅಲ್ಲಿಂದ ಅವ್ರಿಗೆ ನಮ್ಮಿಂದ ಅವ್ರಿಗೆ ಕಷ್ಟ ಆಗೋದು ಏನೂ ಇರಲ್ಲ. ಅಟ್ ದ ಸೇಮ್ ಟೈಮ್ ಮಿಲಿಟೆಂಟ್ಸ್ ನಮ್ಮ ಒಳಗಡೆ ಏನು ಬಂದಿರ್ತಾರಲ್ಲ ಅವ್ರು ಲೋಕಲೈಟ್ಸ್ ಸಾಕಷ್ಟು ತೊಂದರೆ ಕೊಟ್ಟಿದ್ದಾರೆ. ದುಡ್ಡು ಕಿತ್ಕೊಂತಾರೆ ಅವ್ರ ಹತ್ರ, ಮನೇಲಿ ಹೋಗಿ ಎಷ್ಟೊತ್ತು ಬೇಕು ಅಷ್ಟೊತ್ತಲ್ಲೇ ಊಟಕ್ಕೆ ಹಾಕ್ರಿ ಅಂತ ಹೇಳ್ತಾರೆ, ಹೆಣ್ಮಕ್ಳನ್ನ ಕೇಳ್ತಾರೆ. ಈ ಸಲ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಹಾಗಾಗಿ ಅಂಥವ್ರು ನಾವು ಎಕ್ಸ್ಪೆಕ್ಟ್ ಮಾಡ್ಕೊತೀವಿ. ಓಕೆ ಸರ್, ಈಗ ಅವ್ರು 4 ಜನ ಬಂದರು, ಒಂದು 5 ಜನ ಅನ್ನಲ್ಲ ಸರ್, ಅವರು 6 ಜನ ಅಂತ ಹೇಳಿದ್ರೆ 4 ಜನ ಇನ್ವಾಲ್ವ್ ಆಗಿದ್ರು, ಒಂದು 2 ಜನ ಸಪೋರ್ಟರ್ಸ್ ಅಂತ. ಅವ್ರು ಬಂದು ಈಗ ಹೋದ್ರಲ್ಲ ಸರ್, ಆ್ಯಕ್ಚುಲಿ ಆ ಎಕ್ಸಾಕ್ಟ್ ಜಾಗದಿಂದ POK ಬಾರ್ಡರ್ ಎಷ್ಟು ದೂರ ಇದೆ ಸರ್? 150 ಕಿಲೋಮೀಟರ್ ದೂರ ಇರಬೇಕು. 150 ಕಿಲೋಮೀಟರ್. ನಾವು ಲೈನ್ ಆಫ್ ಕಂಟ್ರೋಲ್ ಬಗ್ಗೆ ಮಾತಾಡೋದು, ಗಡಿ ಪ್ರದೇಶದಿಂದ ಅಷ್ಟು ಸುಮಾರು ಒಂದು 100 ಕಿಲೋಮೀಟರ್ ಅವ್ರು ಒಳಗೆ ಬಂದಿದ್ದಾರೆ. ಹೌದ್ರಾ? ಇವಾಗ ಅಲ್ಲಿ ಆರ್ಮಿದವ್ರು ಯಾಕೆ ಇರಲಿಲ್ಲ, ಇಲ್ಲ ಅದನ್ನು ರೆಸ್ಪಾಂಡ್ ಮಾಡೋಕೆ ಅಷ್ಟೇ ಯಾಕೆ ಟೈಮ್ ಆಯಿತು ಅಂತಂದರೆ, ಪುಲ್ವಾಮಾದಲ್ಲಿ ಅಟ್ಯಾಕ್ ಆಗಿದೆ ಅಂತಂದರೆ ಅದು ಬೈಸಾರನ್ ವ್ಯಾಲಿಯಲ್ಲಿ ಆಗಿರೋದು. ಪುಲ್ವಾಮಾ ಪೆಹಲ್ಗಾಮ್ ಏನಿದೆಯಲ್ಲ, ಪೆಹಲ್ಗಾಮಲ್ಲಿಂದ ನೀವು ಆ ಏರಿಯಾಗೆ ಬರಬೇಕಂತಂದರೆ ಮೋಟರೇಬಲ್ ರೋಡ್ ಇಲ್ಲ ಅಲ್ಲಿ. ಅಲ್ಲಿ ಏನಾದರೂ ಬರ್ತಾರೆ, ಟೂರಿಸ್ಟ್ಗಳು ಬರ್ತಾರೆ ಅಂತಂದರೆ ಅವ್ರು ನಡ್ಕೊಂಡು ಬರಬೇಕು, ಇಲ್ಲ ಅಂದರೆ ಕಚ್ಚರ್ ಅಂತ ಹೇಳ್ತೀವಲ್ಲ, ಇದು ಕುದುರೆ ಹಾರ್ಸ್ ಬ್ಯಾಕ್ ಮೇಲೆ ಬರಬೇಕು. ಅಲ್ಲಿಂದ ಸುಮಾರು ಒಂದು ಗಂಟೆ ಬೇಕು ಅವ್ರಿಗೆ ಬರೋಕ್ಕೆ. ಅಂತ ಏರಿಯಾನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಯಾಕೆ ಪ್ರೆಸೆನ್ಸ್ ಇರಲಿಲ್ಲ ಅಂತಂದು ಸಾಕಷ್ಟು ಎಕ್ಸ್ಕ್ಯೂಸಸ್ನ ಹುಡುಕ್ಬೋದು. ಸ್ಟೇಟ್ ಗೌರ್ಮೆಂಟ್ದವ್ರದ್ದು ಅವಾಗ ಎಲೆಕ್ಷನ್ ಆಗಿತ್ತು, ಪೊಲೀಸನ್ನ ಡಿಪ್ಲಾಯ್ ಮಾಡ್ತೀನಿ ಅಂದಿದ್ರು, ಆ ಒಂದು ಏರಿಯಾ ಇನ್ನೂ ಓಪನ್ ಆಗಿರಲಿಲ್ಲ, ಆರ್ಮಿಯಿಂದ ಪರ್ಮಿಷನ್ ತೊಗೊಂಡಿರಲಿಲ್ಲ, ಅದೇನೋ ಸಾಕಷ್ಟು ಇವು ಇದಾವೆ ಎಕ್ಸ್ಕ್ಯೂಸಸ್ಸು, ಸಾಕಷ್ಟು ಇವು ಇರ್ಬೋದು, ಫ್ಯಾಕ್ಟ್ಸು ಇರ್ಬೋದು. ಬಟ್ ಅಟ್ ದ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಏನು ಅಂತಂದರೆ, ಅಲ್ಲಿಂದ ಪೆಹಲ್ಗಾಮಿಂದ ಆ ಬೈಸಾರನ್ ವ್ಯಾಲಿ ಅಟ್ಯಾಕ್ ಎಲ್ಲಾಯಿತು ಅಲ್ಲಿಗೆ ಬರೋಕ್ಕೆ ನಡ್ಕೊಂಡು ಯಾರಾದರೂ ಬರಬೇಕು, ಮೋಟ್ರೇಬಲ್ ರೋಡೇ ಇಲ್ಲ ಅಂದರೆ ನಡ್ಕೊಂಡೇ ಬರಬೇಕು. ಸೊ ಸುಮಾರು ಒಂದು ಗಂಟೆ ಕಾಲ ಬೇಕು. ಹಾಗಾಗಿ ಅವರು ಬಂದು ಆ ಟಾಸ್ಕನ್ನು ಎಕ್ಸಿಕ್ಯೂಟ್ ಮಾಡಿ ಒಳಗೆ ಹೋದಾಗ ನಮ್ಮವ್ರು ಯಾಕೆ ಹುಡುಕ್ಲಿಲ್ಲ ಅಂತ ಭಾಳ ಪ್ರಶ್ನೆ. ನನಗೆ ಅನಿಸಿದ್ದು ಏನಂದರೆ, ಓಕೆ ಬಂದರು, ಇನ್ಸಿಡೆಂಟ್ ಆಯಿತು, ಈಗ ನೀವು ಹೇಳ್ದಾಗೆ ಒಂದು 150 ಕಿಲೋಮೀಟರ್ ದಾಟಿ ಆಚೆ ಹೋಗಬೇಕು, ಇಲ್ಲ ಅದರೊಳಗೆಲ್ಲ ಆಡ್ಕೊಂಡ್ರು, ಈ ಒಳಗೆಲ್ಲಾದರೂ ಇರಬೇಕು. ಅದು ಬಂಕರ್ ಮಾಡ್ಕೊಂಡಿದ್ದಾರೋ, ಯಾರ್ದೋ ಮನೆಗಳಿದ್ದಾರೋ, ಈ ಆಪ್ಷನ್ ಅಲ್ವಾ ಸರ್? ಸೊ ನೀವು ಹೇಳಿದ್ರಿ ಕರೆಕ್ಟ್, ಟೂರಿಸ್ಟ್ಗಳು ಎಲ್ಲ ಆ ಒಂದು ಕುದುರೆ ಥರ ಚಿಕ್ಕ ಕುದುರೆ ಮೇಲೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಇರೋದು ಆಪ್ಷನ್ ಇಲ್ಲ, ಅದು ತುಂಬ ದೂರ ಗೇಟಿಂದ ಅಲ್ಲಿಗೆ ಬರೋದಕ್ಕೆ ಎಲ್ಲ. ಈಗ ನಾವು ಇದಾದ ತಕ್ಷಣ ಈಗ ನಮ್ಮ ಮಿಲಿಟ್ರಿ ಫೋರ್ಸ್ಗಾಗಲಿ ಇನ್ನೊಂದಾಗಲಿ ಒಂದಷ್ಟು ಚಾಪರ್ಗಳಲ್ಲಿ ಹೋಗಕ್ಕಾಗ್ತಿರ್ಲಿಲ್ವಾ, ಲ್ಯಾಂಡ್ ಮಾಡೋಕ್ಕಾಗ್ತಿರ್ಲಿಲ್ವಾ, ಆರ್ಮಿ ಫೋರ್ಸ್ ಆ ಥರ ಒಂದು ರಶ್ ಆಫ್, ಈಗ ನಾವು ಸಿನಿಮಾಲ್ ನೋಡ್ದಂಗೆ ಸುಮ್ಮನೆ ನಾನು ಕೇಳ್ತಿರೋದು, ಆ ಥರ ಒಂದು ಕ್ವಿಕ್ ಆಕ್ಸೆಸ್ ಆಫ್ ಸರ್ಚ್ ಅವ್ರನ್ನ ಹುಡುಕ್ಬೇಕು ಅನ್ನೋ ಥರದ್ದು ಏನು ನಡೀಲಿಲ್ವಾ, ಇಲ್ಲ ನಡೆದಿದೆಯೋ ಅದು ನಮ್ಗೆ ಗೊತ್ತಾಗಲಿಲ್ಲ, ಅದು ಹೆಂಗೆ ಸರ್? ಓಕೆ, ಇದಕ್ಕೊಂದು ನಾನು ಇದನ್ನು ಹೇಳ್ತೀನಿ. ನೀವು ಯಾವಾಗ ಇದನ್ನು ಪ್ಲೇ ಮಾಡ್ತಿರಲ್ಲ ಅವಾಗ ನಾನು ನಿಮ್ಗೊಂದು ಫೋಟೋ ಕಳಿಸ್ಕೊಟ್ಟಿರ್ತೀನಿ, ಆ ಫೋಟೋನೂ ಅಪ್ಲೋಡ್ ಮಾಡಿರಿ, ಅವಾಗ ಜನಕ್ಕೆ ಈಸಿ ಆಗುತ್ತೆ ಕಂಪ್ರಿಹೆಂಡ್ ಮಾಡೋಕ್ಕೆ. ಅಲ್ಲಿಂದ ಟ್ರೆಕ್ ರೂಟ್ ಹೆಂಗಿದೆ, ಆಮೇಲೆ ಅಟ್ಯಾಕ್ ಏನಾಗಿದೆಯಲ್ಲ ಅದು ವ್ಯಾಲಿ ಓಪನ್ ಇದೆ, ಆ ವ್ಯಾಲಿ ಇಮಿಡಿಯೇಟ್ಲಿ ಪಕ್ಕದಲ್ಲೇ ಒಂದು ದೊಡ್ಡ ಕಾಡಿದೆ. ಸೊ ನಾವಿವಾಗ ದ್ರೋಣ್ ಹಾರಿಸಿ ಅದನ್ನು ಐಡೆಂಟಿಫೈ ಮಾಡ್ತೀವಿ ಅಂದರೆ, ತಿಕ್ ಫಾಲೇಜ್ ಇರೋದ್ರಿಂದ ಮೇಲಿಂದ ನಮ್ಗೆ ಗಿಡ ಮರಗಳು ಹಸಿರು ಬಿಟ್ಟರೆ ಬೇರೆ ಏನೂ ಕಾಣಲ್ಲ. ಆಮೇಲೆ ಏನು ಗ್ಯಾರಂಟಿ ಅವರು ಅಲ್ಲೇ ಹೋಗಿದ್ದಾರೆ ಅಂತ ಹುಡುಕ್ಲಿಲ್ಲ, ಅದು ಇಟ್ಸ್ ಎ ಸಾರ್ಟ್ ಆಫ್ ಫೇಲ್ಯೂರ್ ಓನ್ಲಿ, ಅದೊಂದು ಫೇಲ್ಯೂರ್ ಅಂತಂದು ಒಪ್ಕೊಳೋಣ. ಬಟ್ ಅಷ್ಟು ಈಸಿನೂ ಅಲ್ಲ ಕೆಲಸ. ಈಗ ನೀವು ಹೇಳಿದ್ರಲ್ಲ ಮೂವಿದಲ್ಲಿ ತೋರಿಸ್ತಾರೆ ಅಂತ, ಮೂವಿದಲ್ಲಿ ಇವಾಗ ನಾವು ಅಕಾಡೆಮಿದಲ್ಲಿ ಟ್ರೈನಿಂಗ್ ಮಾಡ್ಬೇಕಾದ್ರೆ ನಾವೇನು ಮಾಡ್ತಿದ್ವಿ, ಒಂದು ಟಾರ್ಗೆಟ್ ಇರ್ತಿದ್ದೆ ಅದಕ್ಕೆ ಫೈರ್ ಮಾಡ್ತಾ ಇದ್ವಿ, ನಮಗೆ ಗೊತ್ತದು ವಾಪಸ್ ಫೈರ್ ಮಾಡಲ್ಲ ಅಂತ, ಅದಕ್ಕೆ ಫೈರ್ ಮಾಡಕ್ಕೆ ಹೆದರಿಕೆ ಇಲ್ದಂಗೆ ಫೈರ್ ಮಾಡ್ತೀವಿ. ಬಟ್ ಅದೇ ರಿಯಲ್ ಟೈಮ್ ಇನ್ಸಿಡೆಂಟ್ ಕಾರ್ಗಿಲ್ ಯುದ್ಧದಾಗ ನಾನು ಫೈರ್ ಮಾಡ್ಬೇಕಾದ್ರೆ ಅವ್ನು ವಾಪಸ್ ಫೈರ್ ಮಾಡ್ತಿದ್ದ ನನಗೆ. ಹಾಗೆ ಮೂವಿದಲ್ಲಿ ನಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಸೆಟಪ್ ಮಾಡಿ. ಏನಕ್ಕೆ ಹೇಳಿದೆ ಅಂದರೆ, ಬಿಕಾಸ್ ಆಫ್ ನಾವು ಇವಾಗ ವೆಲ್ ಇಕ್ವಿಪ್ಡ್ ಆಗಿರೋದ್ರಿಂದ, ನಮ್ಮ ಫೋರ್ಸ್ ಅಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ, ನೀವು ಹೇಳ್ದಂಗೆ ಅಷ್ಟೆಲ್ಲ ಟೆಕ್ನಾಲಜಿ ಎಲ್ಲ ಬೆಳೆದಿದೆ ಅಂದಾಗ ಅವ್ರನ್ನ ಒಳಗಡೆ ಐಡೆಂಟಿಫೈ ಮಾಡೋದಕ್ಕೆ ಫಾರ್ ಎಕ್ಸಾಂಪಲ್ ಚಾಪರ್ ಅಲ್ಲಿಗೆ ಹೋಗ್ಬೋದಿತ್ತಲ್ಲ, ಚಾಪರ್ಗಳು ಈ ಥರದ್ದು ಬೇರೆ ಬೇರೆದು ಏನೇನೋ ಟ್ರೈ ಮಾಡ್ಬೋದಿತ್ತಲ್ಲ. ಹಾಗೆ ಮಾಡಿರಲ್ಲ ಅಂತಲ್ಲ, ಅದನ್ನು ಡೆಫಿನೆಟ್ಲಿ ಮಾಡಿರ್ತಾರೆ. ಹೆಪ್ಟರ್ ಅಂತ ಏನು ಹೇಳ್ತೀವಿ, ಚಾಪರ್ ಅಂತ ಹೇಳ್ತೀವಿ, ಚಾಪರ್ ಟೇಕ್ ಆಫ್ ಆಗಿರುತ್ತೆ. UAVsನ್ನ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಏನಿದಾವೆ ಅಲ್ಲಿ ರೆಕೊನೆಸನ್ಸ್ ಏನು ಇವಿರ್ತಾವೆ UAVs, ಅದನ್ನು ಡೆಫಿನೆಟ್ಲಿ ಫ್ಲೈ ಮಾಡಿರ್ತಾರೆ. ಬಟ್ ಇವಾಗ ನೋಡಿ, ಆ ಜನರಲ್ ಏರಿಯಾದಲ್ಲಿ ಸುಮಾರು ಒಂದು 200-300 ಸ್ಕ್ವೇರ್ ಕಿಲೋಮೀಟರ್ ಇರೋಂಥ ಕಾಡಲ್ಲಿ ನೀವು ಎಲ್ಲಂತ ಬಾಂಬ್ ಮಾಡ್ತೀರಾ? ಎಲ್ಲ ಕಡೆ ಕಾರ್ಪೆಟ್ ಬಾಂಬಿಂಗ್ ಅಂತೀವಲ್ಲ, ಹಂಗಂತೂ ಮಾಡೋಕ್ಕಾಗಲ್ಲ. ಈಗ ಮೊದಲು ಸುಮ್ಮನೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಅಲ್ಲಿ ಮಧ್ಯೆ ಸಿವಿಲಿಯನ್ಸ್ ಇರ್ಬೋದು, ಯಾರಾದರೂ ಇರ್ಬೋದು, ಪ್ರಾಣಿ ಪಕ್ಷಿಗಳು ಇರ್ಬೋದು, ಲೈಫ್ ಸ್ಟಾಕ್ ಇರ್ಬೋದು, ನೀವು ಹಂಗೆ ಸೀದಾ ಹೋಗಿ ಕಾರ್ಪೆಟ್ ಬಾಂಬ್ ಇಲ್ಲ ಒಂದು ಟಾರ್ಗೆಟ್ ಇಲ್ಲದೆ ಸುಮ್ಮನೆ ಒಂದು 10 ಮಿಸೈಲ್ ಹಾಕೋಕ್ಕೆ ಹಂಗೆ ಬರಲ್ಲ. ಯಾಕಂದರೆ ನಾಳೆ
ಇದೇ ಜನ ಏನು ಕೇಳ್ತಿದ್ರಲ್ಲ ಹಿಂಗೆ ಹುಡುಕ್ಬೇಕಿತ್ತು ಮಿಸೈಲ್ ಹಾಕಬೇಕಿತ್ತು ಅಂತ, ಯಾರಾದರೂ ನಾವೇನಾದರೂ ಆ ಥರ ಒಂದು ಮಿಸೈಲ್ ಹಾಕಿ ಯಾರಾದರೂ ಒಂದು 4 ಜನ ಸಿವಿಲಿಯನ್ಸ್ ಹತ್ತಿದ್ರೆ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಎಷ್ಟು ಚರ್ಚೆ ಆಗ್ತಿತ್ತು, ಅದ್ರ ಬಗ್ಗೆ ಎಷ್ಟು ಡೆಮಾನ್ಸ್ಟ್ರೇಷನ್ ಆಗ್ತಿತ್ತು ಅಂತ. ಸ್ಟ್ರೇಟ್ ಅವೇ ಬರ್ತಿದ್ದ ಬ್ಲೇಮ್ ಆರ್ಮಿ ಮೇಲೆ. ಆರ್ಮಿ ಅಲ್ಲಿಗೆ ನಿಂತಿರಲಿಲ್ಲ, ಆರ್ಮಿದವರು ರೇಪಿಸ್ಟ್ಗಳು, ಆರ್ಮಿದವರು ಮಾನವಾದಿ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿದ್ರು, ಆರ್ಮಿಗಳು ಒಂದು ಫ್ಯಾಮಿಲಿನೇ ತೆಗೆದ್ರು. ಅವಾಗೆಲ್ಲರೂ ಒಂದು ಸಣ್ಣ ಮಕ್ಕಳು, ಹೆಡ್ ಮಾಸ್ಟರ್ ಮಗ, ಇವನಿಗೇನೋ ತೊಂದರೆ ಆಗಿತ್ತು ಅದಕ್ಕೆ ಮಿಲಿಟೆಂಟ್, ಇವೆಲ್ಲ ನೂರಾರು ಕಥೆಗಳು ಬರ್ತವೆ. ಸೊ ಹಂಗಾಗಿ ಎಲ್ಲಿವರೆಗೂ ನಾವು ಮಿಲಿಟೆಂಟ್ಸ್ ಹೇಳ್ತೀನಿ ಕೇಳಿ, ನಾನು ಕೌಂಟರ್ ಇನ್ಸರ್ಜೆನ್ಸಿ ಮಾಡ್ಬೇಕಾದ್ರೆ ನಾನು ಆರ್ಮಿದಲ್ಲಿ ಇದ್ದಾಗ ಒಬ್ಬ ಮಿಲಿಟೆಂಟನ್ನ ಹೊಡೆದ್ರೆ ನೀವು ಅವನ್ನ ಪ್ರೂವ್ ಮಾಡ್ಬೇಕು ಅವ್ನು ಮಿಲಿಟೆಂಟ್ ಅಂತ. ಪ್ರೂವ್ ಹೆಂಗೆ ಮಾಡ್ತೀರಾ? ಅವನ ಮೇಲೆ ವೆಪನ್ ಇದ್ರೆ ಮಾತ್ರ ನಿಮ್ಗೆ ಸಾಯಿಸ್ಲಿಕ್ಕೆ ಆಸ್ಪದ ಇದೆ, ಇಲ್ಲದ್ರೆ ಸಾಯಿಸ್ಲಿಕ್ಕೆ ಆಸ್ಪದ ಇಲ್ಲ. ರಾತ್ರಿ ಹೊತ್ತು ನಾವು ಆಂಬ್ಯುಷಲ್ಲಿ ಕುತ್ಕೊಂಡಿರ್ತೀವಿ ಅಂತ ತಿಳ್ಕೊಳ್ಳಿ, ರಾತ್ರಿ ಹೊತ್ತು ನಾವು ಕುತ್ಕೊಂಡಿದ್ದೀವಿ, ಇಲ್ಲಿ ನಮ್ಗೆ ಏನೋ ಒಂದು ಇನ್ಫಾರ್ಮೇಷನ್ ಬಂದಿದೆ, ಒಂದು 4 ಜನನೋ 3 ಜನನೋ ಟೆರರಿಸ್ಟ್ ಇಲ್ಲಿಂದ ಈ ಪ್ಲೇಸ್ ಎ ಇಂದ ಪ್ಲೇಸ್ ಬಿಗೆ ಹೋಗ್ತಾರೆ ಅಂತ. ನಾವು ಮಧ್ಯೆ ಎಲ್ಲೋ ಒಂದು ಸೂಟೇಬಲ್ ಲ್ಯಾಂಡಲ್ಲಿ ಕಾಯ್ಕೊಂತ ಕುತ್ಕೊಂಡಿರ್ತೀವಿ, ಸಂಜೆ ಹೋಗಲ್ಲಿ ಕುತ್ಕೊಂತೀವಿ, ಇಡೀ ರಾತ್ರಿ ಮಿಸ್ಕಾಡ್ಲಿಲ್ದಂಗೆ. ಇಮ್ಯಾಜಿನ್ ಮಾಡಿ, ನಾವು ಏನಾದರೂ ಮಿಸ್ಕಾಡಿದ್ರೆ ಯಾವುದಾದ್ರೂ ಒಂದು ಕಡ್ಡಿ ಮೇಲೆ ಕೈ ಇಟ್ಟು ಅದು ಟಕ್ ಅಂತ ಮುರಿದು ಅದು ಸೌಂಡ್ ಗೊತ್ತಾಗುತ್ತೆ. ಹಾಗಾಗಿ ಹೆಂಗೆ ಕುಂತಿದ್ವು ಹಂಗೆ ಕುತ್ಕೋಬೇಕು. ಅದನ್ನ ಇಮ್ಯಾಜಿನ್ ಮಾಡೋಕ್ಕಲ್ಲ. ನಾವು ಸೋಫಾ ಸೆಟ್ ಮೇಲೆ ಕುತ್ಕೊಂಡ್ರು 2 ಗಂಟೆ ಕುತ್ಕೊಳಕ್ಕಾಗಲ್ಲ. ಇಡೀ ರಾತ್ರಿ ಕುತ್ಕೊಂಡಿರ್ತೀವಿ, ಏನು ತಿನ್ನಕ್ಕೂ ಆಗಲ್ಲ. ತಿಂದ್ರೆ ಅದ್ರ ಸ್ಮೆಲ್ ಬರುತ್ತೆ, ಸ್ಮೆಲ್ ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ಹೆಂಗೆ ಕುಂತಿದ್ರು ಹಂಗೆ ಉಪವಾಸ ಕಾಯ್ಕೊಂಡು ಕುತ್ಕೊಂತೀವಿ. ಅವ್ರು ಯಾರಾದ್ರೂ ಬರ್ತಾರಲ್ಲ ಅವ್ರನ್ನ ನೀವು ಸ್ಟ್ರೇಟಿಗೆ ಗುಂಡಿಗೆ ಕೊಲ್ಲಕ್ಕಾಗಲ್ಲ. ಯಾಕಂದ್ರೆ ಅವ್ನು ನಾಳೆ ಒಂದು ಸಿವಿಲಿಯನ್ಸ್ ಇಲ್ಲ ಟೆರರಿಸ್ಟ್ ವೆಪನ್ ಇಲ್ದಾಗ ಬಂದಿದ್ದ, ಎಲ್ಲೋ ಒಂದು ಹೈಡ್ಔಟ್ ಇತ್ತು, ಅಲ್ಲಿ ವೆಪನ್ ಇಟ್ಟಿದ್ದ ಅಂತ ತಿಳ್ಕೊಳ್ಳಿ, ಇಲ್ಲಿ ಸುಮ್ಮನೆ ನಡ್ಕೊಂಡ್ ಬರ್ತಿದ್ದ, ಅವ್ನ ಹೊಡೆದ್ರೆ ಅವ್ನ ವೆಪನ್ ಇಲ್ಲಿ ಅಂತ ಕೇಳ್ತಾರೆ. ಸೊ ಅವನಿಗೆ ನಾವು ಏನು ಮಾಡಬೇಕು? ಚಾಲೆಂಜ್ ಮಾಡಬೇಕು. ನೀನು ನಿಂದ್ರು, ಯಾರು ನಿಂದ್ರು ಅಂತ ಹೇಳ್ಬೇಕು. ಅವ್ನು ನಿಂತು ಅವನ ಹೆಸರು ಹೇಳಿ ಅವಾಗ ಅವ್ನು ಏನಾದ್ರು ವಾಪಸ್ ಫೈರ್ ಮಾಡಿದ್ರೆ ನಾವು ಫೈರ್ ಮಾಡ್ಬೇಕು. ಅಂಥದ್ದು ಕಷ್ಟದ ಸಂದರ್ಭ. ಸೊ ಹಾಗಾಗಿ ನಾವು ಭಾಳ ಈಸಿ ಹಂಗೆ ಕಾರ್ಪೆಟ್ ಬಾಂಬಿಂಗ್ ಮಾಡಬೇಕಿತ್ತು, ಹೆಲಿಕಾಪ್ಟರ್ ಅಂತ ಕಾಣಲೇ ಇಲ್ಲ ಅಂದ್ರೆ ಎಲ್ಲಿ ಅಂತ ಹೊಡಿತೀರ? ಅಲ್ಲಲ್ಲ, ನಿಜ. ನಾನಂದ್ರೆ ಬಾಂಬಿಂಗ್ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಆ ಥರದ್ದು ಹೋಗಿ ಆ ರೆಸ್ಕ್ಯೂ ಆಗಲಿ, ಲುಕ್ ಆಫ್, ಆ ಸರ್ಚು, ಈ ಥರದ್ದು ಏನಾರು ನಡೆದಿರುತ್ತಾ ಅನ್ನೋ ಥರ ಕೇಳಿದೆ. ಡೆಫಿನೆಟ್ಲಿ ಹಾಗಾದ್ರೆ ನಡೆದಿರುತ್ತೆ, ಇದೆಲ್ಲ ನಡೆದಿರುತ್ತೆ. ಆಮೇಲೆ ಇನ್ನೊಂದೇನು ಅರ್ಥ ಮಾಡೋಕೆ ಬಂದರೆ, ನಾವು ಹೆಲಿಕಾಪ್ಟರ್ ಕಾರ್ಗಿಲ್ ಯುದ್ಧ ಶುರು ಆದಾಗ, ನಾನು ಹಗಲೆಲ್ಲ ಕಾರ್ಗಿಲ್ಗೆ ಅಂದರೆ ನಮ್ಮ ಜೀತಾ ಜಾಗ್ತಾ ಎಕ್ಸಾಂಪಲ್ ಇದೆ, ಅದಕ್ಕೋಸ್ಕರ ನಾನು ಹಗಲೆಲ್ಲ ಕಾರ್ಗಿಲ್ ರೆಫರ್ ಮಾಡ್ತಾ ಇದ್ದೀನಿ. ಕಾರ್ಗಿಲ್ ಯುದ್ಧದಲ್ಲಿ ಏನಾಯಿತು? ನಾವು ಬೂಟ್ಸ್ ಆನ್ ದ ಗ್ರೌಂಡ್ ಅಂತ ಹೇಳ್ತೀವಿ. ಇನ್ಫೆಂಟ್ರಿದವರು ಆ ಜಾಗಕ್ಕೆ ಹೋಗಿ ಅದನ್ನು ಆಕ್ಯುಪೈ ಮಾಡ್ಕೋವರೆಗೂ ಅದು ನಮ್ಮ ಜಾಗ ಅಲ್ಲ. ಸೊ ನಾವು ಒಂದು ಏರ್ಕ್ರಾಫ್ಟನ್ನು, ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ್ ಅವ್ರ ಬಗ್ಗೆ ಎಲ್ಲರೂ ಕೇಳಿದರೆ, ಒಂದು ಫೈಟರ್ ಏರ್ಕ್ರಾಫ್ಟನ್ನು ಮೇಲೆ ಹಾರಿಸ್ತಾರೆ. ಅವರು ಪಾಕಿಸ್ತಾನಿ ಮಿಲಿಟೆಂಟ್ಸು, ಆರ್ಮಿದವ್ರು, ರೆಗ್ಯುಲರ್ ಆರ್ಮಿದವ್ರು ಅಲ್ಲೇನು ಕುಂದ್ರೆ ಮಿಸೈಲಿಂದ ಅದನ್ನು ಶೂಟ್ ಮಾಡ್ತಾರೆ. ಇನ್ನೊಂದು ಸ್ಕ್ವಾಡ್ರನ್ ಲೀಡರ್ ಅಜಯ್ ಅಹುಜಾ ಅಂತ, ಅವ್ರದ್ದು ಕೂಡ ಒಂದು ಏರ್ಕ್ರಾಫ್ಟ್ ಶೂಟ್ ಆಗುತ್ತೆ. Mi-17 ಒಂದು ಹೆಪ್ಟರ್ ಇರುತ್ತೆ, ಹೆಲಿಕಾಪ್ಟರ್. ಇದರಲ್ಲಿ ಏರ್ಕ್ರಾಫ್ಟ್ ಅಲ್ಲಿ ಹೆಂಗೆ ಅಂದರೆ, ಏರ್ಕ್ರಾಫ್ಟ್ ಅಲ್ಲಿ ಜನ ಇಜೆಕ್ಟ್ ಮಾಡ್ಬೋದು. ಇಜೆಕ್ಟ್ ಅಂದರೆ ಆ ಏರ್ಕ್ರಾಫ್ಟಿಗೆ ಏನೋ ಒಂದು ಮಿಸೈಲ್ ಲಾಕ್ ಆಗಿದೆ, ನನಗೆ ಅದರಿಂದ ಪಾರಕ್ಕೆ ಆಗದೇ ಇಲ್ಲ ಅಂದಾಗ ಅವ್ರು ಪ್ಯಾರಾಚೂಟ್ ತೊಗೊಂಡು ಕೆಳಗೆ ನೆಗಿತಾರೆ ಕೆಳಗೆ. ಹೆಲಿಕಾಪ್ಟರ್ ಆಸ್ಪದ ಇಲ್ಲ. ಸೊ ಹೆಲಿಕಾಪ್ಟರ್ ಏನು ಅವ್ರು ಹೆಪ್ಟರ್ ಚಾಪರ್ ಏನು ಸುಟ್ಟರಲ್ಲ, ಅದರಲ್ಲಿ 4 ಜನ ಇದ್ದಂತರು ಗೊತ್ತೂ ಆಗಲಿಲ್ಲ, ಹಂಗೆ ಸುಟ್ಕೊಂಡು ಹೋದ್ರು. ಸೊ ಇವಾಗ ನಾವೇನಾದರೂ ಹೆಲಿಕಾಪ್ಟರ್ ಕಳಿಸಿದ್ರೆ ಹೌದ್ರ, ಅದು ಅವ್ರು ಏನಾದರೂ ಬೈ ಚಾನ್ಸ್ ಮಿಸೈಲ್ ಎಲ್ಲಾದರೂ ಸ್ಟೋರ್ ಮಾಡಿಟ್ಟು ಅದನ್ನು ಶೂಟ್ ಮಾಡಿದರೆ, ಇಮ್ಯಾಜಿನ್ ಮಾಡಿ ಅದು ವರ್ಲ್ಡಲ್ಲಿ ಏನು ರಿಪಕೇಷನ್ಸ್ ಆಗ್ತಿತ್ತು ಅಂತ. ಕರೆಕ್ಟ್. ಸೊ ಹಂಗಾಗಿ ಭಾಳಷ್ಟುಗಳನ್ನು ಫ್ಯಾಕ್ಟ್ಸನ್ನು, ಭಾಳಷ್ಟು ಮಾಹಿತಿಗಳನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಯಾವುದೇ ಒಂದು ಆ್ಯಕ್ಷನ್ ತೊಗೊಳೋಕ್ಕಿಂತ ಮುಂಚೆ. ಹೌದು, ಅದನ್ನು ಮಾಡಬೇಕಿತ್ತು. ಆ 4 ಜನನ ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು. ಅದನ್ನು ಹುಡುಕಿ ಅವ್ರನ್ನ ಹೊಡೆದಿದ್ರೆ ಏನೋ ಫ್ಯಾಮಿಲೀಸಿಗೆ ಒಂದ್ಸಲ ಸಂತ್ವನ ಹೇಳ್ದಂಗೆ ಆಗ್ತಾಳೆ, ಸಮಾಧಾನ ಆಗ್ತಾ ಇತ್ತು ಅವರಿಗೆ. ಅದರಲ್ಲಿ ಡೋಂಟ್ ವರಿ, ಅವರು ನಿಮಗೆ ಗೊತ್ತಿರಲಿ ಬಾಲುವರೇ, ಒಬ್ಬ ಮಿಲಿಟೆಂಟ್, ಒಬ್ಬ ಟೆರರಿಸ್ಟ್ ಭಾರತ ದೇಶದ ಮೇಲೆ ಯಾವಾಗ ವೆಪನನ್ನು ತೊಗೊತಾನೋ ಅವನದು ಶೆಲ್ಫ್ ಲೈಫ್ ಅಂತ ಹೇಳ್ತೀವಿ. ಶೆಲ್ಫ್ ಲೈಫ್ ಅಂತಂದರೆ ಅವ್ನು ಎಷ್ಟು ದಿನ ಬದುಕ್ತಾನೆ ಅದನ್ನ ವೆಪನ್ ಎತ್ತಿದ ಮೇಲೆ ಅಂತಂದರೆ ಎಷ್ಟು ಇರ್ಬೋದು ಗೊತ್ತಾ? 6 ತಿಂಗಳೊಳಗೆ ಅವನನ್ನು ಹೊಡೆದು ಸಾಯಿಸ್ತಾರೆ. ಇವರು ಒಂದು ದೊಡ್ಡ ಕೃತಿಯನ್ನು ಮಾಡಿದ್ದಾರೆ. ಬಾರ್ಡರ್ ಆ ಕಡೆ ಹೋಗಿದ್ದಾರೋ ಇನ್ನು ಈ ಕಡೆ ಹೋಗಿದ್ದಾರೋ ಎಲ್ಲೋ ಅಡ್ಕೊತಾರೆ. ಎಷ್ಟು ದಿನ ಅಂತ ಅಡ್ಕೊತಾರೆ. ಹುಡುಕುತ್ತೆ, ಭಾರತೀಯ ಸೇನೆಯವ್ರನ್ನ ಹುಡುಕುತ್ತೆ, ಹೊಡೆಯುತ್ತೆ. ಈ ಫ್ಯಾಮಿಲಿ 26 ಜನಕ್ಕೆ ಏನು ಅನ್ಯಾಯ ಆಗಿದೆಯಲ್ಲ, ಆ ಫ್ಯಾಮಿಲಿಗೆ ಒಂದು ಸಮಾಧಾನ ಮಾಡುವಂಥ ಒಂದು ಕೆಲಸ ಆಗೇ ಆಗುತ್ತೆ. ನಾನು ಆರ್ಮಿದಲ್ಲಿದ್ದಾಗ ಒಬ್ಬ ಮಿಲಿಟೆಂಟನ್ನ ಹೊಡೆದ್ರೆ ನೀವು ಅವನ್ನ ಪ್ರೂವ್ ಮಾಡ್ಬೇಕು ಅವ್ನು ಮಿಲಿಟೆಂಟ್ ಅಂತ. ಪ್ರೂವ್ ಹೆಂಗೆ ಮಾಡ್ತೀರಾ? ಅವನ ಮೇಲೆ ವೆಪನ್ ಇದ್ರೆ ಮಾತ್ರ ನಿಮ್ಗೆ ಸಾಯಿಸ್ಲಿಕ್ಕೆ ಆಸ್ಪದ ಇದೆ. ಅವ್ರು ಯಾರೂ ಕೂಡ ಬಾರ್ಡರ್ನ ಕ್ರಾಸ್ ಮಾಡ್ಬೇಕಾದ್ರೆ ಗನ್ ಗಿನ್ ಹಿಡ್ಕೊಂಡು ಕ್ರಾಸ್ ಮಾಡಲ್ಲ, ಅವ್ರನ್ನ ಐಡೆಂಟಿಫೈ ಮಾಡ್ತೀವಿ ಅಂತ.
ಏನೋ ಒಂದು ವಿಲೇಜರ್ಸ್ ಥರ ಬಂದು ಪಕ್ಕದ ವಿಲೇಜಲ್ಲಿ ಅಡ್ಕೊಂಡು ಕುತ್ಕೊಂತಾರೆ. ಅವ್ರಿಗೆ ಎಲ್ಲೋ ಒಂದು ಕಡೆ ವೆಪನ್ಸನ್ನು ಮುಚ್ಚಿಟ್ಟಿರ್ತಾರೆ. ಇನ್ನೊಂದು 4-5 ದಿನ ಯುದ್ಧ ಆಗಿದ್ರೆ ಅವ್ರ ಪೆಟ್ರೋಲ್ ಪಂಪ್ಗಳು ಡ್ರೈ ಆಗ್ತಾ ಇದ್ವು, ಅವರಿಗೆ ಫ್ಯೂಲ್ ಸಿಗ್ತಾ ಇರಲಿಲ್ಲ. ನಮ್ಮದಲ್ಲಿ ಕರಾಚಿ ಪೋರ್ಟನ್ನು ಬಂದ್ ಮಾಡಿದರೆ ಒಂದು ಫ್ಯೂಲ್ ಸಿಗ್ತಿರಲಿಲ್ಲ, ಒಂದು ಊಟಕ್ಕೆ ಸಿಗ್ತಿರಲಿಲ್ಲ, ನೀರು ಹಂಗೂ ಬಂದ್ ಮಾಡಿದ್ವಿ. ಈಗ ನಾವು ಏನೇ ಒಂದು ಕೆಲಸ ಸ್ಟಾರ್ಟ್ ಮಾಡ್ತೀವಿ, ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಶುರು ಮಾಡ್ತೀವಿ ಅಂದ್ರೆ ಗಡಿ ಪ್ರದೇಶದಲ್ಲಿ ಫೈರಿಂಗ್ ಶುರು ಮಾಡ್ತಾರೆ. ಬಲೂಚಿಸ್ತಾನ ಸುಮಾರು ಒಂದು 42% ಲ್ಯಾಂಡ್ ಮಾಸ್ ಅದು. ಪಾಕಿಸ್ತಾನದ ಲ್ಯಾಂಡ್ ಮಾಸ್ 40%, ಮೋರ್ ದೆನ್ 40%. ಅದನ್ನೇ ಸಪರೇಟ್ ಮಾಡಿದ್ರೆ ಪಾಕಿಸ್ತಾನದ ರಿಲೆವೆನ್ಸ್ ಏನು ಉಳ್ಕೊಂಡುತ್ತೆ. ಭಾರತ ದೇಶದ ಡಿಪ್ಲೊಮೆಸಿ ಸ್ಟ್ಯಾಂಡಿಂಗ್ ಏನಿತ್ತು ಅಂದ್ರೆ ಕಾಶ್ಮೀರ್ ಇಸ್ ಅ ಬೈಲ್ಯಾಟ್ರಲ್ ಇಶ್ಯೂ ಅಂತ ಎಲ್ಲ ಫೋರಮಲ್ಲಿ ಹೇಳ್ಕೊಂಡು ಬಂದಿದ್ದೀವಿ ನಾವು. ಒಬ್ಬ ಟೆರರಿಸ್ಟ್ ಭಾರತ ದೇಶದ ಮೇಲೆ ಯಾವಾಗ ವೆಪನನ್ನು ತೊಗೊಂತಾನೋ ಅವನದು ಶೆಲ್ಫ್ ಲೈಫ್ ಅಂತ ಹೇಳ್ತೀವಿ. ಶೆಲ್ಫ್ ಲೈಫ್ ಅಂತಂದ್ರೆ ಅವ್ನು ಎಷ್ಟು ದಿನ ಬದುಕ್ತಾನೆ ಅದನ್ನ ವೆಪನ್ ಎತ್ತಿದ ಮೇಲೆ ಅಂತಂದ್ರೆ ಎಷ್ಟು ಇರ್ಬೋದು ಗೊತ್ತಾ? 6 ತಿಂಗಳೊಳಗೆ ಅವನನ್ನು ಹೊಡೆದು ಸಾಯಿಸ್ತಾರೆ.